ಏರಿಕೆ ಆಯಿತು ಪೆಟ್ರೋಲ್ ಮತ್ತು ಡೀಸೆಲ್ನ ರೇಟ್. ಮತ್ತೆ ಪ್ರೈಸ್ ಹೈಕ್ ಬರೆ ಜನರ ಮೇಲೆ ಬೀಳ್ತಿರೋದು. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 2 ರಿಂದ 2.61 ಪೈಸೆ ಹೆಚ್ಚಳ ಆಗಿದೆ. ಡೀಸೆಲ್ನ ಬೆಲೆ ಪ್ರತಿ ಲೀಟರ್ಗೆ 2.71 ಏರಿಕೆ ಆಗಿರುವಂತದ್ದು. 10 ದಿನಗಳಲ್ಲಿ ಬರೋಬ್ಬರಿ 4ನೇ ಬಾರಿ ಏರಿಕೆ ಆಗಿರೋದು. ಮೊನ್ನೆ ಅಷ್ಟೇ 3ನೇ ಬಾರಿಗೆ ಪ್ರೈಸ್ ಹೈಕ್ ಆಯಿತು. ಪೆಟ್ರೋಲ್ಗೆ 87 ಪೈಸೆ ಜಾಸ್ತಿ ಆದರೆ ಡೀಸೆಲ್ಗೆ 91 ಪೈಸೆ ಹೆಚ್ಚಳವಾಗಿತ್ತು. ಈಗ 4ನೇ ಬಾರಿಗೆ ಡೀಸೆಲ್ ಬೆಲೆಗೆ ಲೀಟರ್ಗೆ 2.71 ಏರಿಕೆ ಆಗಿದೆ. 10ನೇ ದಿನಗಳಲ್ಲಿ 4ನೇ ಬಾರಿಗೆ ತೈಲ ದರ ಏರಿಕೆ ಆಗಿರೋದು. ರಾಜ್ಯದಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ 110.93 ಇದೆ. ಮೊನ್ನೆ ಅಷ್ಟೇ 107 ರಿಂದ 108 ರೂಪಾಯಿ ಇತ್ತು ಲೀಟರ್ ಪೆಟ್ರೋಲ್ ದರ. ಇನ್ನು ಡೀಸೆಲ್ ಕೂಡ ಅಷ್ಟೇ 98.80ಗೆ ಏರಿಕೆ ಆಗಿದೆ. ಲೀಟರ್ಗೆ 1 ಲೀಟರ್ ಡೀಸೆಲ್ನ ಬೆಲೆ ಮತ್ತೆ ಜನರ ಮೇಲೆ ಬರೆ ಬಿದ್ದಂತಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕರೆ ಕೊಟ್ಟ ನಂತರ ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಬೆಲೆ ದಿಢೀರಂತ ಏರಿಕೆ ಆಗುತ್ತೆ. ಒಂದಿನಲ್ಲ ಒಟ್ಟು 4 ಬಾರಿ ಆಗಿದೆ. 4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 2.61 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಅದರ ಜೊತೆಗೆ ಡೀಸೆಲ್ ಬೆಲೆಯೂ ಕೂಡ ಏರಿಕೆ ಆಗಿದೆ. ಪ್ರತಿ ಲೀಟರ್ಗೆ 2.71 ಏರಿಕೆ. ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ದುಬಾರಿ ಆಗ್ತಾ ಇದೆ. ಅದರ ಜೊತೆಗೆ ಆರ್ಥಿಕ ನಷ್ಟ. ಈಗಾಗಲೇ ಸಾಕಷ್ಟು ತೈಲ ಕಂಪನಿಗಳು ಕೂಡ ನಷ್ಟವನ್ನು ಅನುಭವಿಸ್ತಾ ಇದೆ. ಸೊ ಹಾಗಾಗಿ ಇದನ್ನೆಲ್ಲವನ್ನ ಸರಿದೂಗಿಸುವಂತಹ ನಿಟ್ಟಿನಲ್ಲಿ ಪ್ರೈಸ್ ಹೈಕ್ ಅನ್ನ ಮಾಡಿರುವಂಥದ್ದು. ಪೆಟ್ರೋಲ್ ಆಸ್ ವೆಲ್ ಆಸ್ ಡೀಸೆಲ್ ಆರ್ಥಿಕ ನಷ್ಟವನ್ನು ಅನುಭವಿಸ್ತಾ ಇದೆ. ದೇಶ ವಿಶ್ವದೆಲ್ಲೆಡೆ ಆರ್ಥಿಕ ಸಮತೋಲನ ಹದಗೆಟ್ಟು ಹೋಗಿಬಿಟ್ಟಿದೆ. ಈ ಸಂದರ್ಭದಲ್ಲಿ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ ದುಬಾರಿ ಆಗ್ತಾ ಇದೆ. ದಿನೇ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಭಾರತದಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ನದು. 12 ದಿನಗಳಲ್ಲಿ 4ನೇ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಳ ಆಗಿದೆ. 12 ದಿನದಲ್ಲಿ 4ನೇ ಬಾರಿಗೆ ಆಗಿರುವಂಥದ್ದು. ಮೊನ್ನೆ ಅಷ್ಟೇ 1 ಲೀಟರ್ ಪೆಟ್ರೋಲ್ನ ಬೆಲೆ 87 ಪೈಸೆ ಹೆಚ್ಚಳ ಆಗಿತ್ತು. ಅದಾದ ಮೇಲೆ 1 ಲೀಟರ್ ಡೀಸೆಲ್ನಲ್ಲಿ ಬರೋಬ್ಬರಿ 91 ಪೈಸೆ ಹೆಚ್ಚಳ ಆಗಿತ್ತು. ಈಗ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ.